ಇವತ್ತು ವಿಶೇಷವಾದ ಘನ ಕಾರ್ಯವನ್ನ ತಾವೆಲ್ಲರೂ ಕೂಡ ಶಾಸಕರಾಗಿರ್ತಕ್ಕಂಥ ಮತ್ತಿಮೋಡ ಅವರ ಜೊತೆಗೂಡಿ ಮಾಡಿದ್ದೀರಿ ಅಂತಂದ್ರೆ ನನಗಂತೂ ಬಹಳ ಖುಷಿ ಆಗ್ತದೆ. ದಲಿತರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಬೆಳಕು ನೀಡಿದ ವ್ಯಕ್ತಿ ಯಾರಾದರೂ ಒಬ್ಬರಿದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಇದು ಅತಿಶಯೋಕ್ತಿ ಅಂತ ನನಗನ್ಸೋದಿಲ್ಲ. ಯಾಕೆಂದ್ರೆ ಇವತ್ತು ತಾವು ಇದೊಂದು ಕುಗ್ರಾಮ, ಕಾಳಮಂದರ್ಗಿಯಲ್ಲಿ ಕುಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಕುಳಿಸಿ ಈ ಒಂದು ಗ್ರಾಮಕ್ಕೆ ಮೆರುಗು ನೀಡಿದ್ದೀರಿ. ಹಾಗೆ ಈ ದೇಶದ ಯಾವುದೇ ಮೂಲೆಗೆ ಹೋಗ್ರಿ, ನೀವು ಜಮ್ಮು ಕಾಶ್ಮೀರಕ್ಕೆ ಹೋಗ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಇರುತ್ತೆ. ಉತ್ತರ ಪ್ರದೇಶಕ್ಕೆ ಹೋಗಿ ಯಾವ ಹಳ್ಳಿಗೆ ಹೋದ್ರು ಬಾಬಾ ಸಾಹೇಬರ ಮೂರ್ತಿ ಇರುತ್ತೆ. ವೆಸ್ಟ್ ಬೆಂಗಾಲ್ಗೆ ಹೋಗ್ರಿ, ಬೀಹಾರ್ಗೆ ಹೋಗ್ರಿ, ರಾಜಸ್ಥಾನಕ್ಕೆ ಹೋಗ್ರಿ, ತಮಿಳುನಾಡಿಗೆ ಹೋಗ್ರಿ, ಕೇರಳಗೆ ಹೋಗ್ರಿ, ಎಲ್ಲಿ ಹೋದ್ರೂ ಕೂಡ ಬಾಬಾ ಸಾಹೇಬರ ಮೂರ್ತಿ ಖಂಡಿತವಾಗಿಯೂ ಇರುತ್ತೆ. ಭವಿಷ್ಯ ಪ್ರಪಂಚದಲ್ಲಿ ಹೆಚ್ಚು ಮೂರ್ತಿಗಳನ್ನು ಹೊಂದಿರತಕ್ಕಂತ ಯಾವುದಾದ್ರೂ ವ್ಯಕ್ತಿ ಇದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಯಾಕೆ ಅಂಬೇಡ್ಕರ್ ಮೂರ್ತಿಗಳನ್ನು ಎಲ್ಲರೂ ಯಾಕೆ ಹೇಳ್ತಾರೆ ಅಂದ್ರೆ, ಯಾರು ಸಮಾಜಕ್ಕಾಗಿ ಕೊಡುಗೆಯನ್ನು ಕೊಟ್ಟಿರ್ತಾರೋ, ಯಾರು ಪಿಡುಗುಗಳ ವಿರುದ್ಧವಾಗಿ ಹೋರಾಟ ಮಾಡಿರ್ತಾರೋ, ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಯಾರು ತಮ್ಮ ಜೀವನವನ್ನ ಸವಿಸಿರ್ತಾರೋ ಅಂತವರಿಗೆ ಮಾತ್ರ ಈ ರೀತಿಯ ಗೌರವ ಸಿಗುತ್ತೆ. ಕರ್ನಾಟಕದಲ್ಲಿ ಅನೇಕ ಮೂರ್ತಿಗಳನ್ನ ನೀವು ಬೇರೆ ಬಾಬಾ ಸಾಹೇಬ್ ಅಲ್ಲದೆ ಬೇರೆ ಮೂರ್ತಿಗಳನ್ನು ನೀವು ನೋಡಿರ್ಬೋದು. ನಾನು ಅದರ ವಿರೋಧಿ ಅಲ್ಲ, ಇರ್ತವೆ, ಇರಬೇಕು. ಆದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನೋಡಿದ ಮೂರ್ತಿ ಆಂಧ್ರ ಪ್ರದೇಶದಲ್ಲಿದೆಯಾ? ಇಲ್ಲಿ ನೋಡಿದ ಮತ್ತೊಂದು ಮೂರ್ತಿ ಗುಜರಾತ್ನಲ್ಲಿ ಇದೆಯಾ? ಇಲ್ಲಿ ನೋಡಿದ ಮತ್ತೊಂದು ಮೂರ್ತಿ ಪಶ್ಚಿಮ ಬಂಗಾಳದಲ್ಲಿದೆಯಾ? ಇಲ್ಲ. ಅದು ಆ ಪ್ರಾಂತ್ಯಕ್ಕೆ ಸೀಮಿತವಾದದ್ದು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅಮೆರಿಕದಲ್ಲಿ ಹೋದ್ರು ನೋಡಿದ್ರು ಇದೆ. ನಾನು ಪಾಕಿಸ್ತಾನದ ಬಗ್ಗೆ ಹೇಳಲ್ಲ, ಯಾಕೆಂದ್ರೆ ನಾನು ನೋಡಿಲ್ಲ, ಅಲ್ಲಿ ಇಟ್ಟವರು ಇಲ್ಲ, ನನಗೆ ಗೊತ್ತಿಲ್ಲ. ಅಲ್ಲಿಯೂ ಇರಬಹುದು ಅನ್ಕೊಳ್ತೀನಿ, ಯಾಕಂದ್ರೆ ಅವರ ಭಕ್ತರು ಅಲ್ಲಿಯೂ ಇರ್ತಾರೆ. ಹೀಗೆ ಒಬ್ಬ ದೊಡ್ಡ ಸಾಧಕನ ಬಗ್ಗೆ ಅತಿ ಪ್ರೇಮವನ್ನ ಈ ದೇಶ ಹೊಂದಿದೆ. ಯಾರೇ ಆಡಳಿತ ಮಾಡತಕ್ಕಂಥ ವ್ಯಕ್ತಿಗಳು, ಸರ್ಕಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡ್ರೆ ಆ ದೇಶ ಸುಭಿಕ್ಷವಾಗಿ ಬೆಳೀತದೆ ಅಂತಕ್ಕಂಥದ್ದಕ್ಕೆ ನಿದರ್ಶನಗಳಿದೆ.